ಸಂಗಡ ಕೆಲವು ವಿಚಾರಗಳನ್ನು ಮಾತನಾಡಬೇಕು. ನನ್ನ ಸಂಗಡ ಬಾ ಕರ್ಣ. ಆಗಬಹುದು ಪರಮಾತ್ಮ. ಧನ್ಯನಾದೆ ನಾನೀಗದೇವಾ ಮಹಾನುಭಾವ ಪರಮಾತ್ಮ. ಧನ್ಯನಾದೆ ನಾನೀಗ ಏವಾ ಮಹಾನುಭಾವ ಮನುಮುನಿ ಪೂಜಿತಾಂಗ್ರಿ ಕಾಮಲವ ಅನುದಿನ ನಂಬಿದೆ ನಿನ್ನ ಕಮಲವ ಅನುದಿನ ನಂಬಿದೆ ನಿನ್ನ ನಿಗಮಗೆ ಶ್ರೀಲೋಕದ ಅಗಣಿತ ಮಹಿಮನೆ ನಿಗಮಕ್ಕೆ ಶ್ರೀಲೋಕದ ಅಗಣಿತ ಮಹಿಮನೆ ಜಗದೋದ್ಧಾರನೆ ಜಗದೋದ್ಧಾರನೆ ನಿನ್ನಯ ಮಹಿಮೆಯ ಪೊಗಳಾಲೆನ ಎಂದಿಗೂದೇ ಮಹಿಮೆಯ ಪೊಗಳಾಲೆನ ಎಂದಿಗೂದೇ ಶ್ರೀರಮಣಂ ಅಖಿಲ ಗುಣಗಣವಾರಿಧಿ ಸೋಮೋ ಸಮಸ್ತ ಜಗದ ಆನಂದೋ ವಾರಿಜ ಭವದಾದ ನಿವಾರಿಜ ಭವದಾತ ಈ ಧಾರುಣಿಯ ನಿನಗೆ ನಾಂ ಸಮನೆ ಕುಲಹೀನನು ನಾ ಪಾಂಡವ ಪಕ್ಷಪಾತಿಯಾದ ಪುರುಷೋತ್ತಮ, ನಾನು ಸೂತ ಕುಲದವನು, ವೈದಿ ಪಕ್ಷದವನೆಂದರಿತಿದ್ದರೂ ಕೂಡ ನನ್ನನ್ನು ಆದರದಿಂದ ಇಷ್ಟು ದೂರ ಕರೆದುಕೊಂಡು ಬರಲು ಕಾರಣವೇನು ಕೃಷ್ಣ? ಕರ್ಣ, ನೀನು ವೈರಿ ಪಕ್ಷದವನೆಂತಾಗುವೆ ಅಲ್ಲವೇ? ನೀನು ನನ್ನ ಪ್ರಿಯ ಬಂಧು, ಆಹಾ, ಪ್ರಥಮ ಪಾಂಡವ, ಕುಂತಿ ದೇವಿಯ ಜ್ಯೇಷ್ಠ ಪುತ್ರ ಕರ್ಣ. ನಾನು ನಿನ್ನ ಪ್ರಿಯ ಬಂಧು. ಹೌದು. ಪ್ರಥಮ ಪಾಂಡವ, ಕುಂತಿದೇವಿಯ ಜ್ಯೇಷ್ಠ ಪುತ್ರ. ಹೌದು ಕರ್ಣ. ಚೆನ್ನಾಗಿದೆ,
ಬಹಳ ಚೆನ್ನಾಗಿದೆ ಕೃಷ್ಣ ಈ ನಿನ್ನ ವಿನೋದ ಪ್ರಸಂಗ. ಓಹೋ, ತಿಳಿಯಿತು, ಇದು ಯುದ್ಧ ಕಾಲ. ಮೊದಲೇ ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯಲು ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ಕೃಷ್ಣ? ಕರ್ಣ, ನಿನ್ನನ್ನೇಗೆ ನಾನು ವಂಚಿಸಲಿ? ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ಮಾತುಗಳನ್ನು ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳು ಎಲ್ಲಿವೆ ಕೃಷ್ಣ? ಏಕಿಲ್ಲ ಕರ್ಣ, ಹೇಳುವೆನು ಕೇಳು. ಹಿಂದೆ ನಿನ್ನ ತಾಯಿಯಾದ ಕುಂತಿದೇವಿಯು ತನ್ನ ಕನ್ನಿಕಾವಸ್ಥೆಯಲ್ಲಿದ್ದಾಗಲೇ ದೂರ್ವಾಸ ಮಹಾಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಹೊಂದಿ ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂಬ ಚಾಪಲ್ಯದಿಂದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿ. ನಂತರ ನಿನ್ನ ತಾಯಿಯು ಲೋಕಾಪವಾದಕ್ಕೆ ಹೆದರಿ ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ನಂತರ ನೀನು ಸೂದರ ಕೈಗೆ ಸಿಕ್ಕಿ ಅವರ ಲಾಲನೆ ಪೋಷಣೆಯಲ್ಲಿಯೇ ಬೆಳೆದು ಈಗ ದುರ್ಯೋಧನ ಆಸ್ಥಾನದಲ್ಲಿ ಮಹಾ ಮಾಂಡಲಿಕನಾಗಿರಬೇಕು. ಕರ್ಣ, ಪಾಂಡುಕುವರರ ಬೇರುಗೆ ನೀನು ಪಾಂಡುಕುವರರ ಸೇರುಗೆ ನೀನು ಕರೆಯನ್ನು ಪೊರೆಯೈ ಮೊದಲಿರುತ್ತ ಕರೆಯನ್ನು ಪೊರೆಯೈ ಧರ್ಮದೊಳಿರುತ್ತ ಅನುಜರ ಸೇರೈ ಕರುಣವ ತೋರೈ ಅನುಜರ ಸೇರೈ ಕರುಣವ ತೋರೈ ನೀ ಬಾಳೈ ದುರಜಿರ ಶರದಲ ಶರಣರ ಪೊರೆವನೆ ಸುರಾಜಿರ ಶರಾಗರ ಶರಣರ ಪೊರೆವನೆ ಮಾತನು ಪ್ರೇಮದಿ ಲಾಲಿಸುವೀರ. ಶೂರನೇ ನಾಂತಿಕ ವಿರುದ್ಧ ಪರಮಾತ್ಮ, ಕಾನ ಶೂರನೇ ನಾಂತಿಕ ವಿರುದ್ಧ ಗಾರಿಜ ವರಗುಣಶೀಲ ಗಾರಿಜ ವರಗುಣಶೀಲ ವರಹಿತ ಸುಕೃತ ಕಾಮಿ ವರಹಿತ ಪ್ರೇಮಿ ಸುಕೃತ ಕಾಮಿ ಪುರಚಿರ ಶರದರ ಶರಣರ ಪೊರೆವನೆ ಪುರಾಚಿರ ಶರಾದರ ಶರಣರ ಪೊರೆವನೆ ಮಾತನು ಪ್ರೇಮದಿ ಲಾಲಿಸುವೀರ 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 ಕರ್ಣ, ಪರಮಾತ್ಮ, ಈಗಲೂ ನನ್ನ ಸಂಗಡ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದಗಳ ಮೇಲೆ ಕೆಡುವೆನು. ಅವರಿಂದಲೂ ಸಮಸ್ತ ಸಾಮಂತ ರಾಜರುಗಳಿಂದಲೂ ಓಲೈಸಿಕೊಳ್ಳುತ್ತಾ ರಕ್ತ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವೆಯಂತೆ. ಬಾ ಕರ್ಣ. ಹಾಗಾದರೆ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿಯಾದ ಕುಂತಿದೇವಿಯೂ ನನ್ನ ಹೆತ್ತ ತಾಯಿಯೇ. ಕೃಷ್ಣ ಕೃಷ್ಣ, ಇದು ಸತ್ಯ ಸಂಗತಿ. ಕರ್ಣ, ನೀನು ಆರಾಧಿಸುತ್ತಿರುವ ಸೂರ್ಯ ದೇವರ ಸಾಕ್ಷಿಯಾಗಿಯೂ ನಿನ್ನ ಜನ್ಮ ವೃತ್ತಾಂತ ಸತ್ಯ ಸತ್ಯ ಸತ್ಯ. ಓ ನನ್ನ ಭಾಗ್ಯದ ದುರ್ವಿಧಿಯೇ, ಎಷ್ಟು ವಿಧವಾಗಿ ನನ್ನನ್ನು ಕಾಡಿರುವೆ, ಎಷ್ಟು ವಿಧವಾಗಿ ನನ್ನನ್ನು ಕಾಡಿರುವೆ ದೇವಾ. ಶೋಧನೆಯೇಲಿದು ವಿಧಿಶಾಪ
ಅಪನಿನ್ನೆಯಲಿ ನೊಂದೆ. ಇಂದು ವದನ ಅಪನಿನ್ನೆಯಲಿ ನೊಂದೆ. ಬಂದ ವಿಮೋಚನೆ ಮಾರ್ಗವನಲಿಯದೆ. ಬಂದ ವಿಮೋಚನೆ ಮಾರ್ಗವನಲಿಯದೆ. ದೇವಾ ಶೋಧನೆಯೇ ವಿಧಿ ಶಾಪ. ರಹಸ್ಯದ ಆಂತರ್ಯವರಿತು ಜನುಮಧಾತೆಯ ನಿರ್ದಯವರಿತು. ಕೃಷ್ಣ ಕೃಷ್ಣ ರಹಸ್ಯದ ಆಂತರ್ಯವರಿತು ಜನುಮಧಾತೆಯ ನಿರ್ದಯವರಿತು. ಜೀವಿಸಲೇ ಬರಿ ಸಹಜರೊಡಗೂಡಿ. ಜೀವಿಸಲೇ ಬರಿ ಸಹಜರೊಡಗೂಡಿ. ಪಾತಕಿ ಜೀವನ ಸಂಕಟ ಕಾರಣ. ಪಾತಕಿ ಜೀವನ ಸಂಕಟ ಕಾರಣ. ದೇವಾ ಶೋಧನೆಯೇ ವಿಧಿ ಶಾಪ. ಪಾಪಿಯಾಗಿ ಪರಿತಾಪಗೀಡಾದೆ. ದೇವಾ ಶೋಧನೆಯೇ ವಿಧಿ ಶಾಪ. ವಿಧಿ ಶಾಪ. ವಿಧಿ ಶಾಪ. ಒಂದು ಕಡೆ ಆದರಿಸಿ ಆಶ್ರಯ ನೀಡಿದ ಪ್ರಭು ಗೌರವೇಶ್ವರ, ಮತ್ತೊಂದು ಕಡೆ ಸೋದರ ವಾತ್ಸಲ್ಯವೆಂಬ ಪಾಶವನ್ನು ಕೊರಡಿಗೆ ಸುತ್ತಿರುವ ಆ ಪಾಂಡವರು. ಇವರೀರ್ವರಲ್ಲಿ ಯಾರನ್ನು ಆಶ್ರಯಿಸಲಿ, ಯಾರನ್ನ ತ್ಯಜಿಸಲಿ? ಅಯ್ಯೋ, ದಿಕ್ಕೆ ತೋರದಾಗಿದೆಯಲ್ಲ. ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ ಕರ್ಣ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡಿರುವೆನು. ಇನ್ನು ಮುಂದೆ ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತ್ಯಜಿಸಬೇಕು ಎಂದು ನೀನೇ ನಿರ್ಧರಿಸು. ಕರ್ಣ, ಮತ್ತೊಂದು ವಿಚಾರ. ನಿನ್ನ ತಾಯಿಯಾದ ಕುಂತಿ ದೇವಿಯು ನಿನ್ನನ್ನು ಕಂಡಾಗಲೆಲ್ಲ, ದೇವಾ ಈ ಕರ್ಣನಾರು, ಈತನನ್ನು ನೋಡಿದರೆ ನನಗೆ ಮರುಕ ಉಂಟಾಗುವುದಲ್ಲ ಎಂದು ಕೇಳುತ್ತಿದ್ದಳು. ಈಗ ಆಕೆಗೆ ನಿನ್ನ ವಿಚಾರವನ್ನು ತಿಳಿಸಿ ಬಂದಿರುವೆನು. ಆಕೆಯು ಬಹಳ ಸಂತೋಷದಿಂದ ನಿನ್ನನ್ನು ನೋಡಲು ಗಂಗಾತೀರಕ್ಕೆ ಬರುವಳು. ಅವಳ ಮನಸ್ಸನ್ನು ಮಾತ್ರ ನೋಯಿಸಬೇಡ. ಆಗಬಹುದು ದೇವ, ಸಂತೋಷಪಡಿಸು. ಆಗಬಹುದು ದೇವ. ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಬರುತ್ತೇನೆ. ತಮ್ಮ ಚಿತ್ತ. ಶ್ರೀಕೃಷ್ಣ ಪರಮಾತ್ಮನೆಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿಯಾದ ಕುಂತಿದೇವಿಯು ನನ್ನ ಹೆತ್ತ ತಾಯಿಯೇ.
ಅವರೊಡನೆ ಕೂಡಿ ಬಾಳುವ ಭಾಗ್ಯವೂ ಈ ನನ್ನ ಹಣೆಯಲ್ಲಿ ಬರೆಯಲಿಲ್ಲವಲ್ಲ. ಇದುವರೆಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥೆಪಡುತ್ತಿದ್ದ ನನಗೆ ಬಂಧು ವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ಎನ್ನ ಮನಸ್ಸಿಗದೆಂತಹ ಉಭಯ ಸಂಕಟ, ಎನ್ನ ಮನಸ್ಸಿಗದೆಂತಹ ಉಭಯ ಸಂಕಟ. ಮುಂಬರುವ ಯುದ್ಧದಲ್ಲಿ ನನ್ನ ತಮ್ಮಂದಿರುಗಳನ್ನು ನಾನೇ ನನ್ನ ಕೈಯಾರೆ ಕೊಲ್ಲುವುದೇ, ಕೊಲಲೇ ಪಾಂಡು ಕುಮಾರರು ಕೊಲ್ಲಲೇ ಕೊಲಲೇ ಪಾಂಡು ಕುಮಾರರು ಕೊಲ್ಲಲೇ ದುರದಳ ತಮ್ಮಂದಿರಂ ದುರದಳ ತಮ್ಮಂದಿರಂ ಕೊಲ್ಲುವುದೇ ಕೊಲದಾಂ ಬಿಟ್ಟೊಡೆ ಕೌರವೇಂದ್ರ ಈ ಧರೆಯೋಳ್ ಸುಖ ಸಂಪತ್ತಿ ನಿಂಬಾಳ್ವನೇ ಛಲದಿಂಬೋತ್ಥನರುಂಡವಂ ತರಿದು ಛಲದಿಂಪಾರ್ಥನರುಂಡವಂ ತರಿದು ಮಸ್ವಾಮಿಗಾನಂದವಂ ಸಲಿಸಲ್ಕಾಗದೆ ಮಮ ಸ್ವಾಮಿಗೆ ಆನಂದ ಸ್ವಾಮಿ ಕೌರವೇಶ್ವರನಿಗೆ ಆನಂದವಂ ಸಲಿಸಲ್ಕಾಗದೆ ಪಾರ್ಥನ ಘೋರ ಶರಕೆ ನಾಂ ತುತ್ತಾಗಲೇ ಸಾಯಲೇ ಇದು ನಿಜವೇ ಶಕುನಿ? ನಾನು ನಂಬುವುದಿಲ್ಲ. ನಂಬು ಅಂಗರಾಜ, ನಂಬು. ಈ ಕರ್ಣನ ವಿಶಾಲ ಹೃದಯವನ್ನು ತಿಳಿದ ಕೌರವರು ನಿರ್ಭಯದಿಂದ ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇನು? ದುರ್ಯೋಧನಲ್ಲಿ ನಿನ್ನಲ್ಲಿರುವ ಪ್ರೀತಿ, ಸ್ನೇಹ, ರಾಜಭಕ್ತಿಯ ಭರವಸೆಯಿಂದ ನಿನ್ನ ವಿಷಯದಲ್ಲಿ ಕುವ್ಯಾಜ ಶಬ್ದಗಳನ್ನು ನಾವು ಹಿಂಜರಿತಿಲ್ಲ. ದುರ್ಯೋಧನನು ಇವೆಲ್ಲವನ್ನು ತಿಳಿದರೂ ಕೂಡ ತಿಳಿದವನಂತೆ ಸುಮ್ಮನಿರುವನು. ಕರ್ಣ, ನಿನ್ನನ್ನು ನೋಡುತ್ತಿದ್ದರೆ ನನ್ನ ಹೃದಯದಲ್ಲಿ ಅದೆಷ್ಟೊಂದು ದುಃಖ ಗೊತ್ತೇ. ಸ್ನೇಹದಲ್ಲಿ ವಂಚನೆ ನಿಜವಾಗಿಯೂ ನನ್ನ ರಕ್ತವು ಕುದಿಯುತ್ತಿರುವುದು. ಏನು ನಡೆಯಿತು? ಮರೆಮಾಚದೆ ಹೇಳು ಶಕುನಿ. ಕೃಷ್ಣನ ರಾಜಸಭೆಯಿಂದ ಹೊರಟ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನನು ಎಚ್ಚೆತ್ತನು. ಆಗ ಅವನು ಹಸುದ ಹೆಬ್ಬುಲಿಯಂತೆ ಆರ್ಭಟಿಸುತ್ತಾ ಕ್ರೋಧದಿಂದ ಬುದ್ಧಿಗೆಟ್ಟವನಾಗಿ ಭೀಷ್ಮ ದ್ರೋಣಾದಿಗಳನ್ನೇ ಪಾಂಡವರ ಪಕ್ಷದವನೆಂದು ನಿಂದಿಸಿದನು. ನಂತರ ಪಾಂಡವರೊಡನೆ ಯುದ್ಧಕ್ಕೆ ಸನ್ನದ್ಧರಾಗಲು ಸಕಲ ಸಾಮಂತರಿಗೂ ಆಜ್ಞೆಯನ್ನಿತ್ತನು. ಸೇನಾಧಿಪತ್ಯವನ್ನು ತನ್ನ ಮಿತ್ರನಾದ ನಿನಗೆ ಕೊಡಬೇಕೆಂದು ತನ್ನ ಇಚ್ಛೆಯನ್ನೂ ಪ್ರಕಟಪಡಿಸಿದನು. ಎಲ್ಲವೂ ನಿಶ್ಚಿತವಾದಂತೆ ಆಗ ಭೀಷ್ಮನು ಗುರುಪಿತಾಮಹನೇನು ಹೇಳಿದನು? ಅಸೂಯೆಯಿಂದ ಭೀಷ್ಮನು ಆ ರೀತಿ ಹೇಳಿರಲಾರ. ಆದರೆ ಆತನ ಮಾತಿನಿಂದ ನಿನಗೆ ಸಲ್ಲಬೇಕಾದ ಸೈನ್ಯಾಧಿಪತ್ಯಕ್ಕೆ ಭಂಗ ಉಂಟಾಯಿತಲ್ಲ ಕನ್ನಡ. ಶಕುನಿ, ನಾನೆಂದಿಗೂ ಸೇನಾಧಿಪತ್ಯಕ್ಕೆ ಆಸೆ ಪಟ್ಟವನಲ್ಲ.
ಆದರೆ ದುರ್ಯೋಧನಿಗೆ ನನ್ನಲ್ಲಿದ್ದಂತಹ ವಿಶ್ವಾಸವನ್ನು ಚೆಲಿಸುವಂತೆ ಮಾಡಿದವರಾರು ಶಕುನಿ? ನೀನು ಕೃಷ್ಣನ ರಥವನ್ನೇರಿ ಹೋದೆ ಅಷ್ಟೇ. ಹೌದು. ಆ ವಿಚಾರವನ್ನು ಭೀಷ್ಮನು ದುರ್ಯೋಧನಲ್ಲಿ ಹೇಳಿದಂತಿದೆ. ತಂತ್ರಿಯಾದ ಕೃಷ್ಣನ ಸವಿನುಡಿಗಳಿಗೆ ಎಲ್ಲಿ ನೀನು ವಶನಾದೆಯೋ ಏನೋ ಎಂದು ದುರ್ಯೋಧನನ ಸಂದೇಹ. ಸಂದೇಹ ಸಂದೇಹ ಕುರುಕುಲದರಸರು ಕರ್ಣನ ಸ್ವಾಮಿ ನಿಷ್ಠೆಯನ್ನು ತಿಳಿದಿಲ್ಲವೇ ಶಕುನಿ? ತಿಳಿದಿರುವರು. ಆದರೇನೋ ನಿನಗೂ ಆ ಕಳ್ಳ ಕೃಷ್ಣನೂ ಆದ ಮಾತಿನ ರಹಸ್ಯವನ್ನು ತಿಳಿಯದ ಹೊರತು ನಿನಗೆ ಸೇನಾಧಿಪತ್ಯವನ್ನು ಕೊಡಕೂಡ ನಿರ್ಧಾರವಾಯ್ತಲ್ಲ ಕರ್ಣ. ಇದಕ್ಕೆ ಕಾರಣನು ಆ ಭೀಷ್ಮ ತಾನೇ? ಯಾರಾದರೂ ಆಗಲಿ ರಾಜಸಭೆಯಲ್ಲಿ ನಿನ್ನನ್ನು ತುಚ್ಛೀಕರಿಸಿ ಮಾತನಾಡಲು ಹಿಂಜಿರಲಿಲ್ಲವಲ್ಲ ಕರ್ಣ. ಏನು ಹೇಳಿದರು ಅವರು? ಆ ದರ್ಪಿತ ವಾಕ್ಯಗಳನ್ನು ನಾನು ಮಾತ್ರ ಹೇಳಲಾರೆ. ಆದರೂ ಯತ್ನವಿಲ್ಲ. ಸೂತ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸ್ವಾಮಿ ಭಕ್ತಿ ಎಲ್ಲಿರುವುದೆಂದು ನಿಂದಿಸಿದಿರಲ್ಲ ಕರ್ಣ. ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೇ ಶಕುನಿ? ವಿಧಾತನು ಮಾನವ ಜಾತಿಯ ಸದ್ಗುಣಗಳೆಲ್ಲವನ್ನು ಉಚ್ಚ ಕುಲದವರಿಗೆ ಮೀಸಲಾಗಿಟ್ಟಿರುವನಿ. ಈ ಅಪಮಾನವನ್ನು ನಾನೆಷ್ಟು ದಿನ ಸಹಿಸಲಿ ಶಕುನಿ? ಎಷ್ಟು ದಿನ ಸಹಿಸಲಿ? ಚಿಕ್ಕಂದಿನಲ್ಲಿ ಹುಡುಗರು ನಾನು ಸೂತನೆಂದು ತಿಳಿದು ನನ್ನ ಸಂಗಡ ಆಟವಾಡುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ದೋಷವೆಂದು ತಿಳಿದಿದ್ದರು. ಆಗ ನಾನು ಏಕಾಂಗಿಯಾಗಿ ಕುಳಿತು ಕಣ್ಣೀರು ಸುರಿಸುತ್ತಾ ಹೃದಯದ ವೇದನೆಯನ್ನು ಜಗತ್ಕರ್ತನಲ್ಲಿ ಬಿಂಬಿಸಿಕೊಳ್ಳುತ್ತಿದ್ದೆ. ಹೇ ಪರಮೇಶ್ವರ, ಹೇ ಪರಮೇಶ್ವರ, ನನ್ನ ಯಾವ ಪಾಪಕ್ಕಾಗಿ ಸೂತ ಕುಲಕ್ಕೆ ತಳ್ಳಿದೆ ಎಂದು. ಆ ದಿನಗಳು ಕಳೆದವು. ತಿಳಿವು ಮೂಡಿತು. ಜನ್ಮವು ಆಕಸ್ಮಿಕ ಘಟನೆ. ನನ್ನ ಮಾನ ಅಪಮಾನಗಳು ಗುಣಗಳನ್ನು ಅವಲಂಬಿಸಿಯೇ ಹೊರತು ಕುಲವನ್ನಲ್ಲವೆಂದು ನಿಶ್ಚಯಿಸಿದೆ. ಆತ್ಮಶಕ್ತಿಯಿಂದ, ಪ್ರಯತ್ನ ವಿಶೇಷದಿಂದ, ದೈವ ಬಲದಿಂದ ನನಗೆ ರಾಜಸ್ಥಾನದ ಸ್ಥಾನಮಾನಗಳು ದೊರೆತು ನಾನೀಗ ಅಂಗದೇಶದ ಅರಸು, ಕುರು ಸಾಮ್ರಾಜ್ಯದ ಮಾಂಡಲೀಕ. ಆದರೂ ಈ ಜನ್ಮದ ದುಷ್ಟಭೂತವು ನನ್ನನ್ನು ಬಿಟ್ಟಿಲ್ಲವಲ್ಲ ಶಕುನಿ, ಬಿಟ್ಟಿಲ್ಲವಲ್ಲ. ಪ್ರತಿಷ್ಠಾಪರರಾದ ಆರ್ಯರು ಈ ತಮ್ಮ ಸ್ವಕಲ್ಪಿಕ ಮರ್ಯಾದೆಯನ್ನು ಹೊರದೂಡದ ಹೊರತು ಭಾರತಕ್ಕೆ ನಿಸ್ತಾರವಿಲ್ಲ ಶಕುನಿ, ನಿಸ್ತಾರವಿಲ್ಲ. ಸ್ಥಿರನಾಗು ಕರ್ಣ, ಸ್ಥಿರನಾಗು. ದುರ್ಯೋಧನನ ಈ ನಿನ್ನ ಅವ್ಯಾಜ ಸ್ನೇಹವನ್ನು ನಿರಾಕರಿಸಿದ ಪ್ರತೀಕಾರ ಈಗ ನಿನ್ನ ಕೈಯಲ್ಲಿರುವುದು. ಭೀಷ್ಮನ ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ನಾನು ಹಸ್ತಧಾನ ಮಾಡುವುದಿಲ್ಲವೆಂದು ಪ್ರತಿಜ್ಞೆಯನ್ನು ಮಾಡು. ಆಗ ಕೌರವರು ತಿಳಿಯಲಿ ಈ ಕರ್ಣನ ಅಸ್ತ್ರ ಕೌಶಲ್ಯದ ಅಭಾವವು ಎಂತಹ ಅನರ್ಥಕಾರಿ ಎಂಬುದನ್ನು. ಶಕುನಿ, ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ಹೇಡಿಯಂತೆ ಮನೆಯಲ್ಲಿ ಕುಳಿತುಕೊಳ್ಳುವುದು ನನ್ನಿಂದಾಗದು ಶಕುನಿ. ಬೇರೆ ಉಪಾಯವಿಲ್ಲ ಅಂಗಾಧಿಪತಿ. ಯುದ್ಧ ಕ್ಷೇತ್ರದಲ್ಲಿ ಸ್ವಪಕ್ಷಪಾತದಿಂದ ಅವಮಾನಿತನಾಗುವ ಇಚ್ಛೆ ಇದ್ದರೆ ಶಸ್ತ್ರತ್ಯಾಗ ಮಾಡು. ಏಕೆಂದರೆ ಭೀಷ್ಮ ದ್ರೋಣಾದಿಗಳು ನಿನಗೆ ಇದಕ್ಕಿಂತಹ ಹೆಚ್ಚಿಗೆ ಅಪಮಾನವನ್ನು ಮಾಡಲು ಯೋಚಿಸಿರುವಂತಿದೆ. ಗುರುಜನರ ಮೇಲಿನ ಭಕ್ತಿಯಿಂದ ದುರ್ಯೋಧನನು ಈ ವಿಚಾರದಲ್ಲಿ ತಾಟಸ್ಥ್ಯ ಭಾವವನ್ನು ಹೊಂದಿರುವನಲ್ಲ ಕರ್ಣ. ದುರ್ಯೋಧನನಲ್ಲಿ ಇಂತಹ ಪರಿವರ್ತನೆಯಾದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧವನ್ನು ಮಾಡಲಿ? ಕೇಳು ಶಕುನಿ. ಅಳಿದೆನ್ನೆಂಬಿರು ಮಾತಾಡಿ ಮೆರೆವ ಆ ಗಾಂಗೇಯನ ನಂಬಿರು ಮಾತಾಡಿ ಮೆರೆವ ಆ ಗಾಂಗೇಯನ ದ್ರೋಣನೇ ಬೃಹದ್ಭುತನೇ ಈ ಕರ್ಣಂಗೆ ಸಾಟಿಯೇ ಜಾಲದಿದ್ದಡ ಮಾವಕ್ಕೆ ನಿಲನ ಭೀಷ್ಮ ಜಾಲದಿದ್ದಡ ಮಾವಕ್ಕೆ ನಿಲನ ಭೀಷ್ಮ ಗತ ಪ್ರಾಣನಾಗಿ ಇಳೆಯೋಳ್ ಬೀಳುವ ತನಕ ತೊಡೆನೋಂ ಹಸ್ರವನು ಇದೆನ್ನ ಶಪಥೋ
ಇದೆನ್ನ ಶಪಥೋ ಇದೆನ್ನ ಶಪಥೋ ಸರಿಯಾಗಿ ಹೇಳಿದೆ ಶಿಖರಿ. ಭೀಷ್ಮನ ಯುದ್ಧದಲ್ಲಿ ಪರಾಜಿತನಾಗುವವರೆಗೆ ನಾನು ವಸ್ತ್ರಧಾರಣ ಮಾಡುವುದಿಲ್ಲ. ಇದೇ ನನ್ನ ಶಪಥ. ಶಪಥವೇನು ಪ್ರಾಣಸಕ? ಬಂದು ಎಷ್ಟು ಹೊತ್ತಾಯಿತು? ನಿನಗಾಗಿ ಎಲ್ಲೆಲ್ಲಿಯೋ ಹುಡುಕಿದನು. ಬಹಳ ಹೊತ್ತಾಗಲಿಲ್ಲ ಕುರುರಾಜ. ಆದರೆ ಒಂದು ಕ್ಷಣವೂ ಇಲ್ಲಿ ನಿಲ್ಲುವ ಪ್ರವೃತ್ತಿ ನನಗಿಲ್ಲ. ಪುನಃ ನೋಡುವೆನು, ಆಗ ತಿಳಿಯುವೆ ನನ್ನ ಶಪಥವೇನೆಂದು. ಮಿತ್ರ, ನಿಲ್ಲು ಕರ್ಣ, ನಿಲ್ಲು. ನಿನಗೊಂದು ಸಂತೋಷದ ಸುದ್ದಿ ಇರುವುದು. ಅದನ್ನು ತಿಳಿಸಲು ಸುಗ ನಾನಿಲ್ಲಿಗೆ ಓಡೋಡಿ ಬಂದಿತ್ತು. ಕ್ಷಮಿಸು ಮಿತ್ರ. ಆರ್ಯದ ಮಧ್ಯ ಪದತಲಿತರಾಗಿ ಪಶುಗಳಂತೆ ಜೀವಿಸುವ ಈ ಸೂತಕುಲದವರಿಗೆ ಸಂತೋಷದ ಸುದ್ದಿಯಲ್ಲಿ ಕರ್ಣ, 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 ಕರ್ಣ. ಇದೇನು ಮಾವ, ಈ ದಿನ ಕರ್ಣನ ರೀತಿಯೇ ಬೇರೆಯಾಗಿರುವುದಲ್ಲ. ಬಹುವಾಗಿ ಯೋಚಿಸಿ ಕರ್ಣನನ್ನು ಸೇನಾಧ್ಯಕ್ಷರನ್ನಾಗಿ ಮಾಡಬೇಕೆಂದು ನಾನಿಲ್ಲಿಗೆ ಓಡೋಡಿ ಬಂದದ್ದು. ಏನು, ಕರ್ಣನಿಗೆ ಸೇನಾಧಿಪತ್ಯ? ಹೌದು ಮಾವ. ಇದೇನು ಪರಿಹಾಸ್ಯವೇ ಕೌರವೇಶ್ವರ? ಏಕೆ ಮಾವ? ಕರ್ಣನು ವೀರ ಪುರುಷನಲ್ಲವೇ? ಇರಬಹುದು. ಆದರೇನು, ಆ ಸೂತ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟುವುದರಿಂದ ಅದೆಷ್ಟು ಜನರ ಅಪಹಾಸ್ಯವಾಗುವುದೆಂದು ಯೋಚಿಸಿದೆಯಾ? ಭಾರ್ಗವ ವಿಜಯಾದ ಭೀಷ್ಮ, ಶಸ್ತ್ರಾಚಾರ್ಯ ದ್ರೋಣ, ಶಲ್ಯ, ಕರ್ತವರ್ಮ ಇನ್ನೂ ಮುಂತಾದ ಅತಿಋತ ಮಹಾರಥಗಳು ಇರಬೇಕಾದರೆ ಆ ಸೂತ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸೇನಾಧಿಪತ್ಯ ಕುಲ ಮರ್ಯಾದೆಯಿಂದ ಧಿಕ್ಕರಿಸುವುದರಿಂದ ಅದೆಷ್ಟು ಜನರ ಅವಮಾನನಾಗುವುದರಿಂದ ಯೋಚಿಸಿದ್ದೀಯಾ? ಭೀಷ್ಮ ದ್ರೋಣಾದಿಗಳು ಅಂತರಂಗದಲ್ಲಿ ಪಾಂಡವರ ಪಕ್ಷಪಾತಿಗಳು. ಅವರು ಅಸಮಾಧಾನಗೊಂಡರೆ ನಿನ್ನನ್ನು ತ್ಯಜಿಸಲು ಕೂಡ ಹಿಂಜರಿಯುವುದಿಲ್ಲ. ಅದು ಅಲ್ಲದೆ ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ನಾನು ಅಸ್ತ್ರಧಾರಣೆ ಮಾಡುವುದಿಲ್ಲವೆಂದು ಇದೀಗ ಬಂದ ಕರ್ಣನು ಶಪಥವನ್ನು ಮಾಡಿರುವನು. ಈಗ ನೀನು ಆತನಿಗೆ ಸೇನಾಧಿಪತ್ಯವನ್ನು ಕಟ್ಟಿದರೆ ಶಪಥವನ್ನು ಮೀರಿ ಅವನೇನು ಕಾರ್ಯವನ್ನು ನಿರ್ವಹಿಸುವಂತಿಲ್ಲ. ಈ ವಿಚಾರದಲ್ಲಿ ಚೆನ್ನಾಗಿ ಯೋಚಿಸು ಕೌರವೇಶ್ವರ. ಮಾಮ, ಹಾಗಾದ್ರೆ ಈಗೇನು ಮಾಡಬೇಕು ಮಾಮಶ್ರೀ? ಮಾಡುವುದಿನ್ನೇನು? ಯುದ್ಧವು ಸನ್ನಿಹಿತವಾಗುತ್ತಿರುವುದು, ಚಿಂತಿಸಲು ಸಮಯವಿಲ್ಲ. ಭೀಷ್ಮನಲ್ಲಿ ಹೋಗಿ ಸೇನಾಧಿಪತ್ಯವನ್ನು ವಹಿಸಿಕೊಳ್ಳುವಂತೆ ಪ್ರಾರ್ಥಿಸು. ಹೋಗು ಕೌರವೇಶ್ವರ. ಮಾವ, ಹಾಗೆ ಮಾಡುವುದು. ನೀನು ನನ್ನ ಸಂಗಡ ಬಾ ಮಾವ. ಹಾಗೆ ಆಗಲಿ ಮಾವ. ತೋ ಪಡಿಬೇಕು ರಥ ಪಗುರಿಗಳನ, ತೋ ಪಡಿಬೇಕು ರಥ ಪಗುರಿಗಳನ, ಹರಿಕುಲ ಬರದೋಳು, ಹರಿಕುಲ ಬರದೋಳು, ತೋ ಪಡಿಬೇಕು ರಥ ಪಗುರಿಗಳನ. ಪಡಿಬೇಕು ರಥ ಪಗುರಿಗಳನ, ಹರಿಕುಲ ಬರದೋಳು, ಹರಿಕುಲ ಬರದು, ಪಡಿಬೇಕು ರಥ ಪಗುರಿಗಳನ. ಹೆಂಡು ಬಿಡುವನ ರಣದೊಳಗೆ, ಪಾಂಡುನಂದನ ಸುಂದರೀಕ್ಷಣ ಹೆಂಡು ಬಿಡುವನ ರಣದೊಳಗೆ. ಅಖಂಡ ಶೌರ್ಯ ದಿನ, ಅಖಂಡ ಶೌರ್ಯ ದಿನ, ಪಡಿಬೇಕು ರಥ ಪಗುರಿಗಳನ. ಹರಿಕುಲ ಬರದೋಳು, ಹರಿಕುಲ ಬರದು, ಪಡಿಬೇಕು ರಥ ಪಗುರಿಗಳನ. ಮಾವ, ಮುಗಿಯಿತು ನಿನ್ನ ಈ ಆರ್ಭಟ. ಭೋರ್ಗರವ ಬೆರಿಗಾಳಿಗೆ ಸೇಡಿನ ಕಾರ್ಮೋಡವನ್ನು ಎಬ್ಬಿಸಿ, ದ್ವೇಷಾಗ್ನಿಯೇ ಮಿಂಚಿನಂತೆ ಪ್ರಜ್ವಲಿಸಿ, ಆ ಗುಡುಗು ಸಿಡಿಲುಗಳ ಆರ್ಭಟಕ್ಕೆ ಆ ಧರೆಯನ್ನೇ ಬಿರಿಯುವಂತೆ ಮಾಡಿ, ಈ ನಿನ್ನ ಕುರುಕುಲದ ಸಾಮ್ರಾಜ್ಯವು ಈ ಶಕುನಿಯ ಕೃತ್ರಿಮದ ಮಳೆಗೆ ಸಿಕ್ಕಿ ಕೊಚ್ಚಿ ಹೋಗಲಿ, ಕೊಚ್ಚಿ ಹೋಗಲಿ. ಆಗಲೇ ಈ ಶಕುನಿಗೆ ಆನಂದ, ಆನಂದ.
ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಕುರುಕ್ಷೇತ್ರದ ಸಂಗ್ರಾಮ ಸಂಗ್ರಾಮ ಕುರುಕ್ಷೇತ್ರದ ಸಂಗ್ರಾಮ ಕುರುಕುಲ ವಂಶದ ನಿರ್ನಾಮ. ಕುರುಕ್ಷೇತ್ರದ ಸಂಗ್ರಾಮ ಕುರುಕುಲ ವಂಶದ ನಿರ್ನಾಮ. ಪಾಂಡವರಿಗೆ ಜಯವೋ ಕೌರವರ ಭಜಯವೋ. ಪಾಂಡವರಿಗೆ ಜಯವೋ ಕೌರವರ ಭಜಯವೋ. ಆನಂದ ಆನಂದ ಶತ್ರುನಿಗೆ ಪರಮಾನಂದ ಈ ಕೂರುವ ಕುರಿಯನ್ನು ಕೊಬ್ಬಿಸುವ ಆ ಕುರಿಯನ್ನು ರಣಕಲಿ ಬಲಿ ಕೊಡುವೆ. ಕೌರವ ಕುರಿಯನ್ನು ಕೊಬ್ಬಿಸುವ ಆ ಕುರಿಯನ್ನು ರಣಕಲಿ ಬಲಿ ಕೊಡುವೆ. ತರ್ಪಣ ನೀಡುವೆ ಸೋದರರೇ. ತರ್ಪಣ ನೀಡುವೆ ಸೋದರರೇ. ನೆಮ್ಮದಿಯಿಂದಿರಿ ನೀವಿಂದು. ತರ್ಪಣ ನೀಡುವೆ ಸೋದರರೇ. ನೆಮ್ಮದಿಯಿಂದಿರಿ ನೀವಿಂದು. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರ. ಸೇಡಿನ ಸರ್ಪದ ಎಳೆಮೆಟ್ಟಿ ಸರಸವನಾಡಲು ಬಯಸುವೆಯ. ಸೇಡಿನ ಸರ್ಪದ ಎಳೆಮೆಟ್ಟಿ ಸರಸವನಾಡಲು ಬಯಸುವೆಯ. ಎನ್ನ ವಿನಾಶಕ್ಕೆ ನಾಂದಿಯ ಹಾಡಿ. ನಿನ್ನ ವಿನಾಶಕ್ಕೆ ನಾಂದಿಯ ಹಾಡಿ ಆನಂದವನ ಹೊಂದುವೆನು. ನಿನ್ನ ವಿನಾಶಕ್ಕೆ ನಾಂದಿಯ ಹಾಡಿ ಆನಂದವನ ಹೊಂದುವೆನು. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಈ ಕುರುಕ್ಷೇತ್ರದಿಂದ ಈ ಕುರುಕ್ಷೇತ್ರದಿಂದ. ಕೌರವೇಶ್ವರ ಕುರುಬನು ಕುರಿಯನ್ನು ಕೊಬ್ಬಿಸಿ ಕೊಬ್ಬಿಸಿ ಬೆಳೆಸಿದ ಹಾಗೆ ಕಟುಕನು ಒಂದಲ್ಲ ಒಂದು ದಿವಸ ಆ ಕುರಿಯನ್ನು ಕತ್ತರಿಸಿದ ಹಾಗೆ ನೀನು ನನ್ನ ಕುಲವನ್ನೇ ನಾಶಗೈದೆ. ನಾನು ಸಹ ನಿನ್ನ ಕುಲವನ್ನು ನಾಶಗೈವೆನು. ಕುಲನಾಶಗೈದವನ ಕುಲವನಾಶವ ಛಲ ಬಿಡಿದು ಬಲಿ ಕೊಡುವೆ ಕುರುಕುಲವನ್ನ. ಕುಲನಾಶಗೈದವನ ಕುಲವನಾಶವ ಛಲ ಬಿಡಿದು ಬಲಿ ಕೊಡುವೆ ಕುರುಕುಲವನ್ನ. ಗಜ ಸರ್ಪವಾಗುವೆನು ಕೌರವನ ಕುಲಕ್ಕೆ. ಗಜ ಸರ್ಪವಾಗುವೆನು ಕೌರವನ ಕುಲಕ್ಕೆ. ಇವನನ್ನು ಬಲಿ ಕೊಡುವೆ ರಣಚಂಡಿ ಔತಣಕ್ಕೆ. ಇವನನ್ನು ಬಲಿ ಕೊಡುವೆ ರಣಚಂಡಿ ಔತಣಕ್ಕೆ. ಹಣಗೈವೆ ಇವನ ನಾಶದ ಪತನಕ್ಕೆ. ಹಣಗೈವೆ ಇವನ ನಾಶ
ಛಲವೆಡಿದು ಬಲಿ ಕೊಡುವೆ ಕುರುಕುಲವನ್ನ ಛಲವೆಡಿದು ಬಲಿ ಕೊಡುವೆ ಕುರುಕುಲವನ್ನ ಛಲವೆಡಿದು ಬಲಿ ಕೊಡುವೆ ಕುರುಕುಲವನ್ನ ಸಂರಕ್ಷಣಾ ದಾನವ ಬಂಧನ ಮುರಿಯಾಲಿಸಿಯ ಮಧುಸೂದನ ಕೃಷ್ಣ ದೇವಾ ದೀನ ಬಾಂಧವ ಅಸಹಾಯಳ ದಿನ ಮಾಧವ ದೇವಾ ದೀನ ಬಾಂಧವ ಅಸಹಾಯಳ ದಿನ ಮಾಧವ ದೇವಾ ಸಭೆಯಲ್ಲಿ ಎನ್ಮಾನ ಸಂರಕ್ಷಿಸಿ ಗುರು ಸಭೆಯಲ್ಲಿ ಎನ್ಮಾನ ಸಂರಕ್ಷಿಸಿ ದೀನ ರಕ್ಷಕನೆಂಬ ಬಿರುದನೆ ಪಡೆರೆ ದೀನ ರಕ್ಷಕನೆಂಬ ಬಿರುದನೆ ಪಡೆರೆ ಮೌನ ವಾಹಿಸಿ ಸರಣಿಯ ನೀಗಡೆ ಮೌನ ವಹಿಸಿ ಸಂಧಿಯ ನೀಗಡೆ ಜೀವಿಸಲ ಬರಿ ಗಾನವಾರಿ ಜೀವಿಸಲೇ ದಾನವಾರಿ ಅಭಯ ನೀಡು ಪ್ರಭುವೇ ಶೌರಿ ಅಭಯ ನೀಡು ಪ್ರಭುವೇ ಶೌರಿ ದೇವಾ ದೀನ ಬಾಂಧವಾ ಸಹಾಯಳ ದಿನ ಮಾಧವ ದೇವಾ ಗೋವಿಂದ ಗೋಪಾಲ ಗೋಪಿ ಜನಪ್ರಿಯ ಕೃಷ್ಣ ಜನಾರ್ದನ ದೀನದಯಾನಿದೆ ನಿನ್ನ ಹೊರತು ಬೇರೆ ಗತಿ ಯಾರು ತಂದೆ ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟಿದ್ದೆ ಕೈ ಹಿಡಿದ ಪತಿಗಳಾದರೂ ಭೋಗದ ವಸ್ತುವಿನಂತೆ ದೂತದಲ್ಲಿ ಪಣವಾಗಿಟ್ಟು ಸೋತು ಹೋದ. ಇನ್ನು ಹಸ್ತಿನಾವತಿ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದುಶ್ಶಾಸನೆಯಿಂದ ಅಪಮಾನಿತಳಾದೆನು. ರಾಜತ್ಯಾಗವನ್ನು ಮಾಡಿದ್ದಾಯಿತು, ಕಾಡಿಂದ ಕಾಡಿಗೂ ಅಲದದ್ದಾಯಿತು.
ಇನ್ನಾದರೂ ಸುಖವಾಗಿರೋಣವೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ, ಹೆಜ್ಜೆ ಹೆಜ್ಜೆಗೂ ಅಪಮಾನ. ಹೇ ವಿಧಾತ, ಈ ದ್ರೌಪದಿಯ ಹಣೆ ಬರಹದಲ್ಲಿ ಇನ್ನೇ ಏನೇನನ್ನು ಬರೆದಿರುವೆ ತಂದೆ, ಇನ್ನೇ ಏನೇನನ್ನು ಬರೆದಿರುವೆ. ಪಾಂಚಾಲಿ, ಪ್ರಿಯ ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವುದು? ದೇವಿ, ನಿನ್ನ ಕಣ್ಣಲ್ಲಿ ಕಣ್ಣೀರು, ಅವತಾಪದಿನೊಂದು ಕಣ್ಣೀರಂ ಕರೆಯುತ್ತಿರುವೆ ಕಾಂತೆ. ಅವತಾಪದಿನೊಂದು ಕಣ್ಣೀರಂ ಕರೆಯುತ್ತಿರುವೆ ಕಾಂತೆ. ಆಂಡವರ ಪಟ್ಟ ಮಹಿಷೆ ಮನ್ಮನೋನ್ಮಣಿ ದೇವಿ, ವಾಸುದೇವನ ಆಸರೆಯು ನಮಗಿರಲು, ವಾಸುದೇವನ ಆಸರೆಯು ನಮಗಿರಲು ಒಂಬುದಾವ ಕೊರತೆ ಹೊರಮ ವಿಕ್ರಮದಿ ಹೊರಿಸದಿರ್ಪನೆ ಈ ಪ್ರಚಂಡ ಭೀಮಾ. ರೋಧಿಪೆ ತರುಣಿ ಮಣಿಯನಿ ಏಕೆ ರೋಧಿಪೆ ದೇವಿ. ಏಕೆ ರೋಧಿಪೆ ತರುಣಿ ಮಣಿಯನಿ ಏಕೆ ರೋಧಿಪೆ ದೇವಿ. ಅಗ್ರಜನಾಜ್ಞೆಯ ಮೀರಿ ಸಿಕ್ಕದೆ ಗುರುಕುಲ ಸೇರಿ, ಅಗ್ರಜನಾಜ್ಞೆಯ ಮೀರಿ ಸಿಕ್ಕದೆ ಗುರುಕುಲ ಸೇರಿ ಹಗ್ಗಿಸುವೆ ಭಗವಂತರ, ಹಗ್ಗಿಸುವೆ ಭಗವಂತರ. ಭಕ್ತಳಾಗದೆ ಚಿಂತೆಯ ಬಿಡುನಿ, ಭಕ್ತಳಾಗದೆ ಚಿಂತೆಯ ಬಿಡುನಿ. ರೋಧಿಪೆ ತರುಣಿ ಮಣಿಯೇ ನೀ ಏಕೆ ರೋಧಿಪೆ ದೇವಿ. ಬಿಡು ಬಿಡು ನಿನ್ನಯ ಅಡಲ, ಭಯದಿಡುವರು ದುರುಳ ಕರುಳ. ಹೇಳಬೇಕು ನಿನ್ನಯ ಹಳಲ, ಭಯದಿಡುವರು ದುರುಳರ ಕರುಳ. ಹಗ್ಗಿಸುವೆ ಭಗವಂತರ, ಹಗ್ಗಿಸುವೆ ಭಗವಂತರ. ಭಕ್ತಳಾಗದೆ ಚಿಂತೆಯ ಬಿಡುನೆ, ಭಕ್ತಳಾಗದೆ ಚಿಂತೆಯ ಬಿಡುನೆ. ರೋಧಿಪೆ ತರುಣಿ ಮಣಿಯೇ ನೀ ಏಕೆ ರೋಧಿಪೆ. ಹೇಗೆ ನಿಷ್ಕಾರಣವಾಗಿ ಹೇಳುತ್ತಿರುವೆ? ಕಾರಣವೇನು ಪಾಂಚಾಲಿ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ದ್ರೌಪದಿ ಅಳಿವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವಾದ್ರೂ ಪುರುಷರು, ಯಾರಾದ್ರೂ ಏನಾದ್ರೂ ಅಂದ್ರೆ ಎದುರುವಾಕ್ಯಗಳಿಂದ ಆಡಿದರೆ ಅವರಿಗೆ ತಕ್ಕ ಪ್ರತಿಕಾರ ಮಾಡುವ ಶಕ್ತಿ ನಿಮ್ಮಲ್ಲುಂಟು. ಆದ್ರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ತಮ್ಮ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಬೇಕಾದ್ರೆ ಅನ್ಯರ
ಅಳಬೇಡ ಪಾಂಚಾಲಿ. ಹೇ ಪರಮೇಶ್ವರ, ಇಂತಹ ಅಪರಾಧಿನ ಸ್ತ್ರೀ ಜಾತಿಯನ್ನು ನೀನೇಕೆ ಸೃಷ್ಟಿಸಿದೆ ತಂದೆ? ನೀನೇಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ. ಕಾಂತೆಯೇತಗಿಂತು ಮನದಿ ಚಿಂತೆಯೇತಕ್ಕೆ ದೇವಿ. ಕಾಂತೆಯೇತಗಿಂತು ಮನದಿ ಚಿಂತೆಯೇತಕ್ಕೆ ಹೊರಮದಾಗೆ. ಕಾಂತೆಯೇತಗಿಂತು ಮನದಿ ಚಿಂತೆಯೇತಕ್ಕೆ ಹೊರಮದಾಗೆ. ಕಾಂತೆಯೇತಗಿಂತು ಮನದಿ ಚಿಂತೆಯೇತಕ್ಕೆ ಭೀತಿ ಮೀರಿದ ಪಾತಕದಲ್ಲಿ. ಭೀತಿ ಮೀರಿದ ಪಾತಕದೊ ಪ್ರೀತಿ ಭ್ರಾಂತಿ ಹೇಗೆ ನಿನಗೆ? ಭ್ರಾಂತಿ ಹೇಗೆ ನಿನಗೆ? ನಿಲ್ಲಲೆ ಕಾಂತೆಯೇತಗಿಂತು ಮನದಿ ಚಿಂತೆಯೇತಕ್ಕೆ ಹೊರಬದಾಗೆ. ಕಾಂತೆಯೇತಗಿಂತು ಮನದಿ ಚಿಂತೆಯೇತಕ್ಕೆ ದೇವಿ. ಪಾಂಚಾಲಿ, ಸನ್ನುತಾಂಗಿ ಸರಸ ಭಾವತಿ ಎನ್ನೊಳಾಡಿ ಕೂಡೆ. ಸನ್ನುತಾಂಗಿ ಸರಸ ಭಾವತಿ ಎನ್ನೊಳಾಡಿ ಕೂಡೆ. ಒಬ್ಬವೇಗೆ ನನ್ನೊಳಿಂತೋ ರಮಣಿ. ಕಾಂತೆ ಕೋಪವೇಗೆ ನನ್ನೊಳಿಂತು ದೇವಿ. ಕೋಪವೇಗೆ ನನ್ನೊಳಿಂತು ಹೋಮಿ ಮಣಿ ಬೇಳೆ ಬೇಗನೆ. ಹೋಮಿ ಮಣಿ ಬೇಳೆ ಬೇಗನೆ. ಕಾಂತೆಯೇತಗಿಂತು ಮನದಿ ಚಿಂತೆಯೇತಕ್ಕೆ ಹೊರಬದಾಗೆ. ಕಾಂತೆಯೇತಗಿಂತು ಮನದಿ ಚಿಂತೆಯೇತಕ್ಕೆ ಚಿಂತೆಯೇತಕ್ಕೆ ಚಿಂತೆಯೇತಕ್ಕೆ. ಬೇಡ ಪಾಂಚಾಲಿ, ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ಆ ಋಷಿ ಮುನಿಗಳ ಆಜ್ಞೆ. ನಿಮಗಾಗಿ ಅಲೆದು ವನವಾಸ ಪಡೆದು ಪರನಿಂದ ಸಹಿಸದಾರೆ. ನಿಮಗಾಗಿ ಅಲೆದು ವನವಾಸ ಪಡೆದು ಪರನಿಂದ ಸಹಿಸದಾರೆ. ಸರಿಯೇ ನಿಮಗೆ ಸಮ್ಮತವಾದುದೇ?
ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳು ಆಜ್ಞೆ ಮಾಡಿದರಲ್ಲವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನ. ಅಣ್ಣನ ಒಂದು ದಿನದ ಅವಿವೇಕದಿಂದಾದ ನಿಂದೆಯೂ ಸಾಯುವವರೆಗೂ ನಮ್ಮನ್ನು ಬಿಟ್ಟಿದ್ದಲ್ಲ. ಪಾಂಚಾಲಿ, ಪ್ರಿಯೇ ಪಾಂಚಾಲಿ, ಅಣ್ಣನ ಅಪರಾಧವನ್ನು ಮನ್ನಿಸೆಂದು ನಾನೆಷ್ಟು ಬಾರಿ ನಿನ್ನಲ್ಲಿ ಕೇಳಿಕೊಂಡಿದ್ದೆ. ಆದದ್ದು ಆಗಿ ಹೋಗಿ ಅದನ್ನು ಮರೆತು ಬಿಡು. ಆದರೆ ಈ ದಿನ ಈಗೇಕೆ ದುಃಖಿಸುತ್ತಿರುವೆ? ನನ್ನೊಂದಿಗೆ ತಿಳಿಸಬಾರದೆ ಪ್ರಿಯೆ? ಅದರಿಂದ ಆಗುವ ಪ್ರಯೋಜನವಾದರೂ ಏನು? ನೀನು ಎಷ್ಟೇ ಆದರೂ ಅಣ್ಣನ ಆಜ್ಞಾಧಾರಕನು. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಅದು ಇಂದಿನ ಮಾತು. ಹಾಗಾದರೆ ಕೇಳು. ಈ ದಿನ ನಾನು ಹಸ್ತನಾಮೆಯ ಮಂದಿರಕ್ಕೆ ದೇವ ದರ್ಶನಕ್ಕೆಂದು ಹೋದಾಗ ದುರ್ಯೋಧನನ ಪತ್ನಿಯಾದ ಭಾನುಮತಿ ಅಲ್ಲಿಗೆ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಿನ್ನ ಪತಿಗಳಾದರೂ ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಸಂಧಿಗೆ ಕಳಿಸಿದ್ದಾರೆ. ಆಗಲಾದರೂ ನೀನು ಬೆಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟಿವೆ ಅಷ್ಟೇ ಎಂದು ಹೇಳಿ ಪರಿಹಾಸ್ಯ ಮಾಡಿದಳು. ಪ್ರಾಣೇಶ್ವರ, ಏನು ಹೇಳಿದೆ ಪಾಂಚಾಲಿ? ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ. ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ರಾಯಭಾರಕ್ಕೆ ಹೋಗಿರುವವರು? ಮತ್ತಿನ್ಯಾರು? ನಮ್ಮೆಲ್ಲರ ಮೆಚ್ಚಿನ ಶ್ರೀಕೃಷ್ಣ ಪರಮಾತ್ಮ. ಗೋವಿಗಾಂಗನೆಯರ ವಿಲಾಸ ವಿಭ್ರಮೆಗಳಲ್ಲಿ ಮಗ್ನನಾದ ಯದುಪತಿ ಯುದ್ಧವನ್ನು ಮರೆಯುವುದು ಸಹಜವೇ. ಅರ್ಜುನನು ದ್ವಾರಕೆಯಿಂದ ಹಿಂತಿರುಗಿದಾಗಲೇ ಹೀಗಾಗಬಹುದೆಂದು ನಾನೆಣಿಸಿದ್ದೆ. ಅದಿರಲಿ ಪಾಂಚಾಲಿ, ಈ ದಿನ ನಿನ್ನ ದುಃಖಕ್ಕೆ ಕಾರಣವೇನು? ಅದನ್ನು ತಿಳಿಸು. ಆ ಭಾನುಮತಿಗೆ ನೀನೇನೆಂದು ಉತ್ತರ ಕೊಟ್ಟೆ? ಹೇಳು. ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆನು. ಏನೆಂಬುದಾಗಿ? ನಿನ್ನ ಮುಡಿಯನ್ನು ಬಿಡಿಸುವ ಬರೆದು ನನ್ನ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಜಾಣೆ ಹೊರನೀಳಬೇಡಿ ಗೋವಿಂದಿ ಮಣಿ ಪಾಂಚಾಲಿ, ಜಾಣೆ ಹೊರನೀಳಬೇಡಿ ಗೋವಿಂದಿ ಮಣಿ ಮೋಹಿನಿ ತರುಣಿ ದೇವಿ, ಮೋಹಿನಿ ತರುಣಿ ಸುಮಜನ ನರಗಿಣಿ, ಜಾಣೆ ಹೊರನೀಳಬೇಡಿ ಗೋವಿಂದಿ ಸಾರಿ ಬಂದೀಗ ದೇವಿ, ಹೊರವಾದ ಯುದ್ಧ ಸಾರಿ ಬಂದೀಗ ಕ್ರೂರರಾದ ಖಳರ ಸಾರಿ ಕೊಲ್ಲೇ, ಕ್ರೂರರಾದ ಖಳರ ಸಾರಿ ಕೊಲ್ಲೇ ಅಡೆ ಧನನೀಲ ಬೆಂಡಿ ಗೋವಿಂದಿ ಮಣಿ ಮೋಹಿನಿ ತರುಣಿ ಸುಮಜನರಗಿಣಿ, ಜಾಣೆ ಧನನೀಲಬೇಡಿ ಗೋವಿಂದಿ ಭಾಮಿನಿ ಮಣಿ. ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ ಪಾಂಚಾಲಿ. ಬಾಬು, ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ನಾನು ಭಾವಿಸಿದ್ದೇನೆ. ಚತುರಳು, ಮಹಾಚತುರಳು ನೀನು. ಸಮಯವಿದೆ ಓ ಭೀಮ. ಪಾಂಚಾಲಿ, ಶೃಂಗಾರಕ್ಕೆ ಭೀಮ, ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ ಶೃಂಗಾರ
ಶೃಂಗಾರಕ್ಕೆ ಇನ್ನು ಸಮಯವಿರುವ ನೋಡಿದರ ಈ ನನ್ನ ಬಿಚ್ಚಿದ ಕೇಶರಾಶಿಗಳನ್ನು ಕಂಡು ಆ ದಿನ ಒಂದು ಮಾತನ್ನು ನೋಡಿದರೆ ಅದು ನೆನಪಿರುವುದೇ ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಹಂಬಲಿಸುತ್ತಿರುವಲ್ಲವೇ ಪಾಂಚಾಲಿ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿ ಎಂದು ತಿಳಿದೆಯ ಈ ಭೀಮಸೇನನನ್ನ? ಹೇಳುವುದಷ್ಟೇ ಅಲ್ಲ, ಹೇಳಿದಂತೆ ನಡೆಯಬೇಕೆಂಬುದು ನನ್ನ ಇಚ್ಛೆ. ಅದನ್ನು ಕೆರಳಿಸಬೇಡ ಪಾಂಚಾಲಿ. ಕೇಳೆ ಉಪದಸುತೆ ಪಾಂಚಾಲಿ, ಕೇಳೆ ಉಪದಸುತೆ ಹೊದಿ ಇದೇನುತೆ ಮನೋಜ್ಞಚಾರಿದೆ. ಕೇಳೆ ಉಪದಸುತೆ ಬಿಡುವುದೆ ಕೆಡು ಗೌರವನ ಹೊಡೆ ಮುರಿಯದೆ ಬಿಡಗದ ಎಳುನ ದೇವಿ. ಹಣಮರ ಬಿಡಿಯದೆ ಕೆಡು ಗೌರವನ ಹೊಡೆ ಮುರಿಯದೆ ಬಿಡಗದ ಎಳುನ ಹಡದು ಶಾಸನ ನೋಡಲನು ಭಗದ. ಹಡದು ಶಾಸನ ನೋಡಲನು ಭಗದು ಬಿಡದಲ್ಲಿ ರಘುತದಿ ಮುಡಿಗಟ್ಟುವೆನ. ಬಿಡದಲ್ಲಿ ರಘುತದಿ ಮುಡಿಗಟ್ಟುವೆನ. ಕೇಳೆ ಪದಸುದೆ ಇದೇನು ಮನೋಜ್ಞಚಾರಿದೆ. ಕೇಳೆ ಪದಸುದೆ ಪದಸುದೆ ಉಮಳಸುದೆ. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಪಾಂಚಾಲಿ, ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುತ್ತಿದ್ದೇನೆ. ನಿನ್ನ ಧರ್ಮ ಪಾರಾಯಣ ಅದು ಯುಧಿಷ್ಠರನು ದುರುಳ ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು. ನಾನು ಕ್ಷಮಿಸುವುದಿಲ್ಲ.